ಇಂದು ಪ್ರಪಂಚದಲ್ಲಿ ಅನೇಕ ಮನುಷ್ಯರು ತಮ್ಮದೇ ಆದಂಥ ಮಾರ್ಗದಲ್ಲಿ, ತಮ್ಮದೇ ಆದಂಥ ಆಸೆಗಳಲ್ಲಿ, ತಮ್ಮದೇ ಆದಂಥ ಇಚ್ಛೆಗಳಲ್ಲಿ ಓಡುವಂಥವರಾಗಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ದೇವರಿಗೋಸ್ಕರವಾಗಿ ತನ್ನ ಭವಿಷ್ಯತ್ತನ್ನು ಬದಿಗಿಟ್ಟು ಓಡಿದ ಪ್ರಿಯರೇ, ಆತನ ಹೆಸರು ಎರಿಕ್ ಲಿಡಲ್ ಎಂಬುದಾಗಿ. ಈತನು 1902 ಜನವರಿ 16ರಂದು ಸ್ಕಾಟಿಷ್ ಮಿಷನರಿಯ ದಂಪತಿಗಳ ಕುಟುಂಬದಲ್ಲಿ ಚೈನಾದಲ್ಲಿ ಜನ್ಮಿಸ್ತಾನೆ. ಈತನಿಗೆ ಸಣ್ಣ ಪ್ರಾಯದಲ್ಲಿ ಆಟಗಳೆಂದರೆ ತುಂಬ ಇಷ್ಟ. ತನ್ನ ಸ್ಕೂಲ್ ವಯಸ್ಸಿನಲ್ಲಿರುವಾಗ ಕ್ರಿಕೆಟ್, ರಗ್ಬಿ ಮತ್ತು ರನ್ನಿಂಗ್ ರೇಸ್ನಲ್ಲಿ ಸಾಮರ್ಥ್ಯವಿದೆ ಎಂದು ಆ ವರವನ್ನು ದೇವರು ಕೊಟ್ಟಿದ್ದನೆಂಬುದಾಗಿ ಗುರುತಿಸ್ತಾನೆ. ಈತನಿಗಿರುವಂಥ ಆಸಕ್ತಿಯನ್ನು ನೈಪುಣ್ಯವಾಗಿ ಮಾರ್ಪಡಿಸಿಕೊಂಡು ಅನೇಕ ಆಟಗಳಲ್ಲಿ ಪಾಲ್ಗೊಳ್ಳುತ್ತಾ ಗೆಲ್ಲುವಂಥ ವ್ಯಕ್ತಿಯಾಗಿದ್ದ. 1920ನೇ ವರ್ಷದಲ್ಲಿ 100 ಮತ್ತು 200 ಮೀಟರ್ ಓಟದಲ್ಲಿ ಪಾಲ್ಗೊಂಡು ಪ್ರಥಮ ಸ್ಥಾನವನ್ನು ಗಳಿಸಿ ತಮ್ಮ ದೇಶದಲ್ಲಿ ಚಾಂಪಿಯನ್ಶಿಪ್ ರೆಕಾರ್ಡನ್ನು ಸಾಧಿಸ್ತಾರೆ. ಅದು ಮಾತ್ರವಲ್ಲದೆ ಫ್ಲೈಯಿಂಗ್ ಸ್ಕಾಟ್ಲ್ಯಾಂಡ್ ಎಂಬ ಬಿರುದು ಕೂಡ ಈತನಿಗೆ ಸ್ವಂತವಾಗುತ್ತದೆ. ಆಟಗಳಲ್ಲಿ ಎಷ್ಟೇ ಆಸಕ್ತಿ ಇದ್ದರೂ ಕೂಡ ದೇವರನ್ನು ಆರಾಧಿಸುವಂಥ ವ್ಯಕ್ತಿಯಾಗಿದ್ದ. ಒಂದು ದಿನ ತನ್ನ ತಾಯಿ ಬಳಿಗೆ ಹೋಗಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಅಮ್ಮ, ನಾನು ನಿಜವಾಗಲೂ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳಲು ದೇವರು ನನಗೆ ಅವಕಾಶವನ್ನು ಕೊಡ್ತಾರೆ ಎಂಬುದಾಗಿ. ಆದರೆ ತನ್ನ ತಾಯಿ ಆತನ ಹತ್ತಿರಕ್ಕೆ ಕರೆದು, ದೇವರು ನನಗೆ ಒಳ್ಳೆಯ ವರವನ್ನು ಕೊಟ್ಟಿದ್ದಾನೆ, ಇದು ದೇವರ ಪ್ರಣಾಳಿಕೆ, ಈ ಆಟದಲ್ಲಿ ಪಾಲ್ಗೊಂಡು ದೇವರು ಕೊಟ್ಟಿರುವಂಥ ವರದಿಂದ ಆತನ ಘನಪಡಿಸಿ ಎಂಬುದಾಗಿ ತನ್ನ ತಾಯಿ ಉತ್ತರ ನೀಡುತ್ತಾಳೆ. ಪ್ರಿಯರೇ, 1924ರಲ್ಲಿ ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಗೇಮ್ಸ್ ಏರ್ಪಡಿಸಲಾಗುತ್ತದೆ. ಅಲ್ಲಿಗೆ ಎರಿಕ್ ಲಿಡಲ್ ಅವರು ಕೂಡ ಹೋಗ್ತಾರೆ. ತಮ್ಮ ಟ್ರೈನರ್ ಎರಿಕ್ ಅವರ ಶೆಡ್ಯೂಲನ್ನು ತಯಾರಿಸಿ ಎರಿಕ್ ಅವರಿಗೆ ಮೇಲ್ ಮಾಡ್ತಾರೆ. ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ 100 ಮೀಟರ್ ಓಟದ ಪಂದ್ಯವನ್ನು ಭಾನುವಾರ ದಿನದಂದು ಓಡಬೇಕೆಂಬುದಾಗಿ ಸೂಚಿಸಲಾಗಿರುತ್ತದೆ. ಅದನ್ನು ನೋಡಿದಂಥ ಎರಿಕ್ ಲಿಡಲ್ ಅವರು ಆ ಓಟದಲ್ಲಿ ಪಾಲ್ಗೊಳ್ಳುವುದಕ್ಕೆ ತೀರ್ಮಾನಿಸದೆ ನಿರಾಕರಿಸ್ತಾರೆ. ತನ್ನ ಕೋಚ್ ಆತನ ಬಳಿಗೆ ಬಂದು, ಎರಿಕ್, ನೀನು ಓಟದಲ್ಲಿ ಪಾಲ್ಗೊಳ್ಳದೆ ಹೋದರೆ ನನ್ನ ಮೇಲಿನ ಅಧಿಕಾರಿಗಳಿಗೆ ನಾನು ಏನೆಂದು ಉತ್ತರ ಕೊಡಲಿ ಎಂಬುದಾಗಿ ಕೇಳುವಾಗ, ನೀವು ನನ್ನ ಮೇಲಿನ ಅಧಿಕಾರಿಗಳ ಉತ್ತರ ಕೊಡುವಂಥವರಾಗಿದ್ದೀರಿ. ಒಂದು ವೇಳೆ ನಾನು ಈ ದಿನವನ್ನು ತಪ್ಪಿಸಿಕೊಂಡು ದೇವರನ್ನು ಆರಾಧಿಸದೆ ಹೋದರೆ, ದೇವರನ್ನು ಘನಪಡಿಸದೆ ಹೋದರೆ ನನ್ನ ದೇವರಿಗೆ ನಾನು ಏನೆಂದು ಸಮಾಧಾನ ಕೊಡಲಿ ಎಂಬುದಾಗಿ ಆತನು ಹೇಳುವಂಥವನಾಗಿರ್ತಾನೆ. ಆ ಓಟದಲ್ಲಿ ಪಾಲ್ಗೊಳ್ಳದ ನಿಮಿತ್ತವಾಗಿ, ಆ ಓಟವನ್ನು ನಿರಾಕರಿಸಿದ ನಿಮಿತ್ತವಾಗಿ ತನ್ನ ದೇಶದ ಜನರು ಕೂಡ ದೇಶದ್ರೋಹ ಎಂಬ ಪಟ್ಟವನ್ನು ಕಟ್ಟುತ್ತಾರೆ. ಆದರೂ ಕೂಡ ಕುಗ್ಗಿ ಹೋಗದೆ, ಸೋತು ಹೋಗದೆ ದೇವರ ಮೇಲೆ ಆತುಕೊಂಡು ಪ್ರಾರ್ಥಿಸ್ತಾರೆ. ಮರುದಿನ 400 ಮೀಟರ್ ಓಟವಿದೆ ಎಂದು ತಿಳಿದು ಅಲ್ಲಿಗೆ ತಮ್ಮ ಹೆಸರನ್ನು ಕೊಡ್ತಾರೆ. ಇದು ಆತನ ಶಕ್ತಿಗೆ ಮೀರಿದ್ದು. ಇದೇ ಮೊದಲನೇ ಸಾರಿ 400 ಮೀಟರ್ ಓಟದಲ್ಲಿ ಪಾಲ್ಗೊಳ್ಳುತ್ತಿರುವುದು. ಆ ಓಟದಲ್ಲಿ ಪಾಲ್ಗೊಳ್ಳಲು ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ಆತನ ಬಳಿಗೆ ಬಂದು ಒಂದು ಚೀಟಿಯನ್ನು ಕೊಡ್ತಾರೆ. ಆ ಚೀಟಿಯನ್ನು ತೆಗೆದುಕೊಂಡು ಆ ಓಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರೇರೆ, ಅದ್ಭುತವೇನೆಂದರೆ 47.6 ಸೆಕೆಂಡ್ಗಳಲ್ಲಿ ಓಡಿ ರೆಕಾರ್ಡನ್ನು ಸಾಧಿಸ್ತಾರೆ. ಆ ರೆಕಾರ್ಡನ್ನು 12 ವರ್ಷಗಳ ಕಾಲ ಯಾರು ಕೂಡ ಅಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಗೆದ್ದು ಬಂದ ನಂತರ ಆ ಚೀಟಿಯನ್ನು ತೆಗೆದು ನೋಡುವಾಗ, ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುವೆನೆಂಬುದಾಗಿ ವಚನ ಬರೆಯಲ್ಪಟ್ಟಿರುತ್ತದೆ. ಎರಿಕ್ ಅವರನ್ನು ಪತ್ರಕರ್ತರ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳ್ತಾರೆ. ಎರಿಕ್ ಲಿಡಲ್, ನೀವು ಇದೇ ಮೊದಲನೇ ಸಾರಿ 400 ಮೀಟರ್ ಓಟದಲ್ಲಿ ಪಾಲ್ಗೊಂಡಿದ್ದು, ಹೇಗೆ ನೀವು ಓಡಿ ಚಿನ್ನದ ಪದಕವನ್ನು ನಿಮ್ಮ ದೇಶಕ್ಕೆ ಗೆದ್ದಿರೆಂಬುದಾಗಿ ಕೇಳುವಾಗ ಆತನು ಹೇಳಿದಂಥ ಉತ್ತರವು ಪ್ರೇರೆ, ಮೊದಲನೇ ರೌಂಡ್ನಲ್ಲಿ ನಾನು ನನ್ನ ಬಲದ ಮೇಲೆ ಆತುಕೊಂಡು ಓಡಿದೆ, ಎರಡನೇ ರೌಂಡ್ನಲ್ಲಿ ನಾನು ದೇವರ ಬಲದ ಮೇಲೆ ಆತುಕೊಂಡು ನಾನು ಓಡಿದೆ, ಅದಕ್ಕಾಗಿ ನಾನು ಗೆದ್ದೆ ಎಂಬುದಾಗಿ ಆತನು ಸಾಕ್ಷಿ ಹೇಳುವಂಥವನಾಗಿರ್ತಾನೆ. ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಈ ವ್ಯಕ್ತಿಗೆ ಮುಂದಿನ ಜೀವನವು ಸಾಧಾರಣವಾದಂಥ ಜೀವನವಲ್ಲ ಪ್ರೇರೆ. ಐಷಾರಾಮಿಯಾದಂಥ ಬದುಕು, ಒಳ್ಳೆಯ ಕಾರು, ಒಳ್ಳೆಯ ಬಂಗ್ಲೆ, ಒಳ್ಳೆಯ ಫೆಸಿಲಿಟಿಗಳು ಇದ್ದರೂ ಕೂಡ ಎಲ್ಲವನ್ನು ಕೂಡ ನಿರಾಕರಿಸಿ, ಎಲ್ಲವನ್ನು ಕೂಡ ತೊರೆದು ಬದಿಗಿಟ್ಟು 1925ರಲ್ಲಿ ಚೈನಾಗೆ ಮಿಷನರಿಯಾಗಿ ತೆರಳುತ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಎರಿಕ್ ಅವರನ್ನು ಹೇಗೆ ಕೇಳುವಂಥವರಾಗಿರ್ತಾರೆ. ಎರಿಕ್, ನೀವು ಚಿನ್ನದ ಪದಕವನ್ನು ಗೆದ್ದಿರಿ, ನೀವು ಮುಂದೆ ಕೂಡ ನಿಮ್ಮ ಜೀವನವನ್ನು ಸಾಗಿಸಬಹುದಿತ್ತು, ಯಾಕೆ ನೀವು ಬಿಟ್ಟು ಬಂದ್ರಿ ಎಂಬುದಾಗಿ ಕೇಳುವಾಗ, ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಅನುಭವ ಒಂದಾದರೆ, ನಾನು ಸಣ್ಣ ಪ್ರಾಯದಿಂದ ಬೇರೊಂದು ಬಹುಮಾನದ ಮೇಲೆ ದೃಷ್ಟಿಯನ್ನಿಟ್ಟಿದ್ದೆ, ಅದಕ್ಕಾಗಿ ನಾನು ಓಡಬೇಕೆಂಬುದಾಗಿ ತೀರ್ಮಾನಿಸಿಕೊಂಡು ಎಲ್ಲವನ್ನು ಕೂಡ ಬದಿಗಿಟ್ಟು ನಾನು ಇಲ್ಲಿಗೆ ಬಂದೆ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಅಲ್ಲಿ ಚೈನಾದಲ್ಲಿ ಅನೇಕರ ನಡುವೆ ಸೇವೆ ಮಾಡಿ, ಅನೇಕರನ್ನು ಬಲಪಡಿಸಿ, ಅನೇಕರನ್ನು ಕ್ರಿಸ್ತನಲ್ಲಿ ಸಂಪಾದಿಸಿ ಒಂದು ದೊಡ್ಡ ಉಜ್ಜೀವನವನ್ನು ಉಂಟು ಮಾಡಿ 1945 ಫೆಬ್ರವರಿ 21ರಂದು ಅನಾರೋಗ್ಯದಿಂದ ಇವರು ಕರ್ತನಲ್ಲಿ ನಿದ್ರೆ ಹೋಗುತ್ತಾರೆ. ಇಂದು ಮನುಷ್ಯರು ಅನೇಕ ರೀತಿಯಲ್ಲಿ ಓಡುವಂಥವರಾಗಿದ್ದಾರೆ. ಕೆಲವರು ಹಣಕ್ಕಾಗಿ, ಕೆಲವರು ಹೆಸರಿಗಾಗಿ, ಕೆಲವರು ವ್ಯಾಪಾರಕ್ಕಾಗಿ, ಕೆಲವರು ಪ್ರತಿಷ್ಠೆಗಾಗಿ, ಕೆಲವರು ಸೆಲೆಬ್ರಿಟಿಗಾಗಿ, ಕೆಲವರು ಫೇಮಸ್ ಆಗಬೇಕೆಂದು ಓಡುವಂಥವರಿದ್ದಾರೆ. ಪ್ರಿಯವನಿಸ್ತೇನೆ, ಇದನ್ನು ನೀನು ನಾನು ಯಾವುದಕ್ಕಾಗಿ ಓಡುವಂಥವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ.